ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಬ್ಯಾಕ್. ಗೈಸ್, ಇವತ್ತು ಬ್ಲಾಗ್ ಬಂದ್ಬಿಟ್ಟು ಒಂದು ಸ್ಯಾಡ್ ನ್ಯೂಸಾ ಯೂಟ್ಯೂಬ್ ಸ್ಟಾರ್ಟ್ ಸ್ಮಾಲ್ ಮಾಡಿರೋರ್ಗೆ, ಕ್ರಿಯೇಟರ್ಸ್ಗೆ ಮಾಡಬೇಕು ಅನ್ಕೊಂಡಿರೋರ್ಗೆ, ಕಂಟೆಂಟ್ ಕ್ರಿಯೇಟರ್ಗೆ ಸ್ಯಾಡ್ ನ್ಯೂಸ್. ಆಲ್ರೆಡಿ ಮಾನಿಟೈಸೇಷನ್ ಆಗಿ ಅಮೌಂಟ್ ಅಂದರೆ ಅರ್ನಿಂಗ್ ಮಾಡ್ತಿರೋರ್ಗೇನಿಲ್ಲ. ಸೊ ಇವಾಗಿನ್ನು ನೆಕ್ಸ್ಟ್ ಚಾನಲನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ, ಮತ್ತು ಚಾನಲ್ ಸ್ಟಾರ್ಟ್ ಆಗಿಬಿಟ್ಟು ಅಂದರೆ ಸ್ಟಾರ್ಟ್ ಮಾಡಿ ಇನ್ನೂ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅನ್ನೋರಿಗೆ ಸ್ವಲ್ಪ ಸ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅನ್ನೋರು ನಿಯರೆಸ್ಟ್ ಇದ್ದವ್ರಿಗೆ ಏನೂ ತೊಂದರೆ ಇಲ್ಲ. ಬಟ್ ಯಾರು ಇವಾಗ ತಾನೇ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರ್ತಾರೆ, ಇನ್ಕ್ಲೂಡಿಂಗ್ ಅಸ್, ಸ್ವಲ್ಪ ಟೆನ್ಷನ್ ಅಂತ. ಬಟ್ ಪರವಾಗಿಲ್ಲ, ಕಾಲ ಅಂದರೆ ಡೆವಲಪ್ಮೆಂಟ್ಸ್ ಅಪ್ಡೇಟ್ಸು ಆಗ್ತಾನೆ ಇರುತ್ತೆ. ಇಟ್ಸ್ ನಾಟ್ ಸ್ಯಾಡ್ ನ್ಯೂಸ್, ಬಟ್ ಇಟ್ಸ್ ಅನ್ ಅಲರ್ಟ್. ಆಲ್ರೆಡಿ ನಮಗೆ 5-6 ಮಂತ್ಸ್ ಮುಂಚೆನೇ ಅವ್ರು ಅಲರ್ಟ್ ಕೊಟ್ಟಿದ್ದಾರೆ. ದಟ್ ಈಸ್ ನಮ್ಗಿನ್ನೂ ತುಂಬ ಟೈಮ್ ಇದೆ ಅಂತಲೇ ಹೇಳಬೇಕು. ನಮ್ಮ ಥರ ಯಾರು ಸ್ಟಾರ್ಟ್ ಮಾಡಿಲ್ಲ ಅವ್ರದ್ದು ಇವಾಗೆಲ್ಲ ವಿಡಿಯೋಸು ಅದನ್ನೆಲ್ಲ ಅಂದರೆ ಬೇರೆ ಕಂಟೆಂಟ್ ಯೂಸ್ ಮಾಡ್ಕೊಂಡು ಬೇಗ ರೀಚ್ನೂ ಆಗ್ಬೋದು. ಆ್ಯಂಡ್ ಮುಂಚೆ ನೋಡಿ, ಎಲ್ಲರ ಕೈಯಲ್ಲೂ ಮೊಬೈಲ್ಸ್ಗಳು ಇರ್ತಿದ್ದಿಲ್ಲ, ಇಂಟರ್ನೆಟ್ ಇರ್ತಿದ್ದಿಲ್ಲ ಯೂಸ್ ಮಾಡಲಿಕ್ಕೆ. ಯಾಕೆಂದರೆ ಹಳ್ಳಿಗಳಲ್ಲಿ ನೆಟ್ವರ್ಕೇ ಬರ್ತಿದ್ದಿಲ್ಲ. ಬಟ್ ಇವಾಗ ಆವಾಗಿನ ಟೈಮ್ಗೂ ಇವಾಗ ಕಂಪೇರ್ ಮಾಡಿದ್ರೆ ಇಂಟರ್ನೆಟ್ ಸ್ಪೀಡ್ ಚೆನ್ನಾಗಿದೆ. ಎಲ್ಲರೂ ಆಲ್ಮೋಸ್ಟ್ ಮೊಬೈಲ್ ಯೂಸ್ ಮಾಡ್ತಿದ್ದಾರೆ. ಕಾಲೇಜ್ ಹೋಗೋ ಹುಡುಗರು ಕಡೆನೂ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಕಾಲೇಜ್ ಹೊಂಟಾಗ ನಮ್ಮ ಕಡೆಯಿಂದ ಕೀಪ್ಯಾಡ್ ಮೊಬೈಲ್ ಬಿಟ್ಟರೆ ಇದ್ದಿಲ್ಲ 2013 ಸೊ ಅದಕ್ಕೆ ಇದು ಕಂಪೇರ್ ಮಾಡಿದರೆ ಇವಾಗ ಆಲ್ಮೋಸ್ಟ್ ಎಲ್ಲರೂ ಸ್ಕ್ರೀನ್ ಟಚ್ ವಿತ್ ಇಂಟರ್ನೆಟ್ ಇದ್ದೇ ಇರುತ್ತೆ. ಸೊ ಅದೇನು ಪಾಲಿಸಿ ಅಪ್ಡೇಟ್ಸ್ ಇದೆ ಅದನ್ನು ಕವರ್ ಮಾಡ್ಕೊಳೋದು ಕೂಡ ಕಷ್ಟ ಇಲ್ಲ. ಬಟ್ ನಾವು ಯಾವ ಥರ ಕಂಟೆಂಟ್ ಕೊಡ್ತೀವಿ, ಹೆಂಗೆ ಕ್ರಿಯೇಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ನನ್ನ ಒಪಿನಿಯನ್. ಸೊ ಸ್ಯಾಡ್ ನ್ಯೂಸ್ ಅಂತ ಅನ್ಕೊಳಕ್ಕಾಗಲ್ಲ. ಬಟ್ ಎಷ್ಟಿದ್ದು ಜಾಸ್ತಿ ಆಯ್ತಲ್ಲ ರೀಚ್, ಅದೇನು ಡಿಮ್ಯಾಂಡ್ಸ್ ಆ್ಯಂಡ್ ಟಾರ್ಗೆಟ್ಸ್ ಅದೇನಾದ್ರೆ ಜಾಸ್ತಿ ಆಯ್ತಲ್ಲ, ಅದನ್ನ ಅಪ್ಡೇಟ್ ಕೊಡೋಣ ಅಂತೇಳಿ ಈ ಬ್ಲಾಗ್ ಮಾಡ್ತಿದ್ದೀವಿ. ಗೈಸ್, ಅದೇ ಏನು ಅಪ್ಡೇಟು ಅಂದರೆ, ಈ ಬ್ಲಾಗಿನ ಮೇನ್ ಅಜೆಂಡಾ ಬಂದ್ಬಿಟ್ಟು ಯೂಟ್ಯೂಬ್ ಪಾರ್ಟ್ನರ್ ಏನಿದು ಪ್ರೋಗ್ರಾಮ್ ಇದರಲ್ಲಿ, ಅಂದರೆ ಯೂಟ್ಯೂಬ್ ಚಾನಲ್ಲಿ ಯಾರಾದರೂ ಅದೇ ಹಿಂಗೆ ಮನೇಲಿ ಇದ್ಕೊಂಡು ಕಂಟೆಂಟ್ ಕ್ರಿಯೇಟ್ ಮಾಡಿಬಿಟ್ಟು ಅರ್ನ್ ಮಾಡಬೇಕು ಅಂದ್ಕೊಂಡವ್ರಿಗೆ ಯೂಟ್ಯೂಬ್ದು ತಂದೇ ಆದಂಥ ಪಾಲಿಸೀಸ್ ಇದೆ. ಅದರಲ್ಲಿ ಹೆಂಗೆ ಅರ್ನ್ ಮಾಡಬೇಕು, ಅರ್ನಿಂಗ್ಗೆ ಎಲಿಜಿಬಿಲಿಟಿ ಏನು ಅಂತೇಳಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ. ಸೊ ಅದನ್ನ ಇನ್ನೊಂದ್ಸಲಿ ನಾವು ನಿಮ್ಮ ಮುಂದೆ ಹೇಳೋಣ ಅಂದ್ಕೊಂಡು, ಅಂದರೆ ನೆಕ್ಸ್ಟ್ ಇವಾಗ ಯಾರಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಏನು ಚೇಂಜ್ ಆಗಿದೆ ಅಂತ ತಿಳಿಸ್ಕೊಡೋದು. ಸೊ ಇವಾಗ ಏನಿದೆ, ಸೊ ಏನು ಚೇಂಜ್ ಆಗ್ತಿದೆ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡೋಣ ಅಂತೇಳಿ ಮಾಡ್ತಿದ್ದೀವಿ. ಆಲ್ಮೋಸ್ಟ್ ನೀವು ತುಂಬ ವೀಡಿಯೋಸ್ ಆಲ್ರೆಡಿ ಬಂದು ನೋಡಿರ್ತೀರಾ. ಸೊ ನಮಗೆ ತುಂಬ ದಿನ ಆಯಿತು ಅಂದ್ಕೊಂಡು ವೀಡಿಯೋ ಮಾಡಬೇಕು ಅಂತೇಳಿ, ಬಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಅನ್ಫಾರ್ಚುನೇಟ್ಲಿ ಬೇರೆ ಕಂಟೆಂಟ್ ಇತ್ತು. ನಮಗೆ 4 days ಆಯ್ತಿದ್ದು ಬಂದು, ಆಲ್ಮೋಸ್ಟ್ 1 ವೀಕಿಂದ ಅಂದ್ಕೊಳ್ಳಿ ನಮಗೂ ಗೊತ್ತಾಗಿ. ಸೊ ಇವತ್ತಿಂದ ಏನಿದೆ, ಇವಾಗ ಏನಿದೆಪ್ಪ ಪ್ರೆಸೆಂಟ್ ಪಾಲಿಸಿ ಅಂತ ಹೇಳಿದ್ರೆ, ಅಂದರೆ ನೀವು ಯೂಟ್ಯೂಬಿಂದ ಏನೋ ಒಂದು ಮಾನಿಟೈಸೇಷನ್ ಅಪ್ಲೈ ಮಾಡಿ ನಿಮಗೆ ಒಂದು ಅರ್ನಿಂಗ್, ಎಷ್ಟು ಅರ್ನಿಂಗ್ ಬಿಟ್ಬಿಡಿ, ಅದು ಎಷ್ಟು ಅಂತಲ್ಲ. ಸೊ ಡಿಪೆಂಡ್ ಆನ್ ವ್ಯೂಸು, ವಾಚ್ ಅವರ್ಸು ನಿಮ್ಗೆ ಅರ್ನಿಂಗ್ ಆಗುತ್ತೆ. ಏನಾದರೂ ಒಂದು ಅರ್ನಿಂಗ್ ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಸೆಟ್ ಆಫ್ ಪಾಲಿಸೀಸ್ ಇದೆ. ಫಸ್ಟ್ ಬಂದುಬಿಟ್ಟು ಮೇಯ್ನು 1000 ಸಬ್ಸ್ಕ್ರೈಬರ್ಸ್ ಆಗಿರ್ಬೇಕು ನಿಮಗೆ. ಅಂದರೆ ವಿತಿನ್ 1 year ಟೈಮಲ್ಲಿ ಇದು ಒಂದು ಕಾಮನ್ ರೂಲು. 1000 ಸಬ್ಸ್ಕ್ರೈಬರ್ಸ್ ಆಗಿರಲೇಬೇಕು, ಆ್ಯಕ್ಟಿವ್ ಸಬ್ಸ್ಕ್ರೈಬರ್ಸ್. ಆಮೇಲೆ ಇನ್ನು ಸೆಕೆಂಡ್ ರೂಲ್ ಬಂದುಬಿಟ್ಟು 4000 ವಾಚ್ ಅವರ್ಸ್ ಆಗಬೇಕು. 4000 ವಾಚ್ ಅವರ್ಸ್ ಹೆಂಗೆ ಅಂದರೆ, ಇವಾಗ ನೀವು ಒಂದು ವೀಡಿಯೋ ಹಾಕ್ತೀರಾ, ಅದನ್ನ ಒಂದು 300 ಜನನೋ 400 ಜನನೋ ಅಥವಾ 1000 ಜನನೋ ನೋಡ್ತಾರೆ. ಅದನ್ನ ನೋಡಿದ್ರಿಂದ ಅವ್ರು ನಿಮ್ಮದು ಒಂದು 10 ನಿಮಿಷದ ವೀಡಿಯೋ ಅಂದ್ಕೊಳ್ಳಿ, ಅದರಲ್ಲಿ ಆ್ಯಾವ್ರೇಜ್ ವಾಚ್ ಟೈಮ್ ಫುಲ್ಲು ಎಲ್ಲ ವೀಡಿಯೋ ಎಲ್ಲರೂ ನೋಡಲ್ಲ. ಸೊ ಆ್ಯಾವ್ರೇಜ್ ವಾಚ್ ಟೈಮ್ ಒಂದು 5-6 ಮಿನಿಟ್ಸು ಅಂತ ಅಂದ್ಕೊಳ್ಳಿ. ಸೊ ಆ ಥರ ಕಂಪ್ಯಾರಿಸನ್ ಮಾಡಿದಾಗ ನಿಮ್ಮ ವಾಚ್ ಅವರ್ಸ್ ಒಂದು ವಿಡಿಯೋದಿಂದ 10 ಅವರ್ ಏನೋ ಆಗಿರುತ್ತೆ, 50 ಅವರ್ ಆಗಿರುತ್ತಲ್ಲ, 100 ಅವರ್ ಏನೋ ಆಗಿರುತ್ತೆ. ಸೊ ಆ ಥರ ಪಬ್ಲಿಕ್ಕು ವಾಚ್ ಅವರ್ಸ್ ಬಂದ್ಬಿಟ್ಟು ನಿಮಗೆ 4000 ವಾಚ್ ಅವರ್ಸ್ ಆಗಬೇಕು ವಿತಿನ್ 1 year ಒಳಗಡೆ. 1 year ಮೇಲೆ ಒಂದಿನ ಕ್ರಾಸ್ ಆದರೆ ಅದು ಮತ್ತೆ ಎಲಿಜಿಬಿಲಿಟಿ ಇಲ್ಲ, ನೀವು ಮತ್ತೆ ರೀಸ್ಟಾರ್ಟ್ ಮಾಡಬೇಕಾಗುತ್ತೆ. ಇದು ಬಂದು ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್, ಅಂದರೆ ಮೋರ್ ದೆನ್ 3 minutes ಇರುತ್ತಲ್ವ, ಅದಕ್ಕಿಂತ ಈಗ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ ಆಗ್ತಿಲ್ಲ, ಅದಕ್ಕೆ ಈ ರೂಲ್ ಅಪ್ಲಿಕೇಬಲ್ ಆಗ್ತಿತ್ತು. ಇಲ್ಲ ನಮಗೆ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸಲ್ಲಿ ಮಾಡೋಕ್ಕಾಗಲ್ಲ, ನಾವು ಶಾರ್ಟ್ಸಲ್ಲಿ ಮಾಡ್ತೀವಿ, ಅಂದರೆ ಈಗ ರೀಲ್ಸ್ ಥರ ಬರುತ್ತಲ್ಲ ಶಾರ್ಟ್ಸು, ಅದರಲ್ಲಿ ನಾವು ಮಾಡಬೇಕು ಅಂತ ಇದ್ದರೆ ಲಾಸ್ಟ್ 90 days ಒಳಗಡೆ 10 million ವ್ಯೂಸ್ನ ಅವರು ರೀಚ್ ಆಗಿರಬೇಕಿತ್ತು, ಅಂದರೆ ಮಾನಿಟೈಸೇಷನ್ಗೆ ಎಲಿಜಿಬಲ್ ಆಗೋದಕ್ಕೆ. ಶಾರ್ಟ್ಸ್ಗೆ ಈ ರೂಲ್ಸ್ ಇತ್ತು, ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ಗೆ 4000 ವಾಚ್ ಅವರ್ಸ್ ಇತ್ತು. ಇಷ್ಟು ದಿನ ಇದ್ದಿದ್ದು. ಸೊ ಶಾರ್ಟ್ಸ್ಗೆ ಏನಕ್ಕೆ 10 million ಇಸ್ ಎ ವೆರಿ ಬಿಗ್ ನಂಬರ್. ಆಕ್ಚುಲಿ ಇಟ್ ಇಸ್ ನಾಟ್ ಸೋ ಈಸಿ. ಬಟ್ ಶಾರ್ಟ್ಸ್ದು ಡ್ಯೂರೇಷನ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ 30 seconds ಇರುತ್ತೆ, 1 minute ಇರುತ್ತೆ. ಹಾಗಾಗಿ ಆ ರೀಲ್ನ ತುಂಬ ಜನ ನೋಡ್ತಾರೆ, ಸ್ವೈಪ್ ಮಾಡಲ್ಲ. ನಮ್ದು ಲಾಂಗ್ ಫಾರ್ಮ್ಯಾಟ್ ವಿಡಿಯೋಸ್ ಆದರೆ
ಕತೆ ಹೇಳ್ದಂಗೆ ಇರುತ್ತೆ, ಒಂಥರ ಏನೋ ಲಾಂಗ್ ಇರುತ್ತೆ, ಅದನ್ನೆಲ್ಲ ನೋಡ್ಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ರೀಲ್ ಆದರೆ 30 ಸೆಕೆಂಡ್ ಹಿಂಗೆ ನೋಡಿ ಹಿಂಗಿದ್ರೆ ಅದು ತುಂಬ ಜನಕ್ಕೆ ರೀಚ್ ಆಗುತ್ತೆ, ಅದು ತುಂಬ ನೋಡ್ತಾನೆ ಇರ್ತಾರೆ. ಹಾಗಾಗಿ ಅದಕ್ಕೆ 10 ಮಿಲಿಯನ್ ಅನ್ನೋದು ಒಂದು ರೂಲ್ ಇಟ್ಟಿದೆ, ಅದು ವಿತಿನ್ 90 ಡೇಸ್ ಒಳಗಡೆ ಆಗಬೇಕು ಅಂತೇಳಿ. ಬಟ್ ಲಾಂಗ್ ಫಾರ್ಮೆಟ್ ವಿಡಿಯೋಸಲ್ಲಿ ಒಂದು ಸ್ಟ್ರಗಲ್ ಇರುತ್ತೆ, ಒಂದು ಕಂಟೆಂಟ್ ಮಾಡಿರ್ತಾರೆ, ಎಡಿಟಿಂಗ್ಸ್ ಮಾತಾಡ್ಬೇಕು, ಇರುತ್ತೆ, ತೋರಿಸ್ಬೇಕು. ತೋರಿಸ್ಬೇಕು ನಮ್ಮ ಒರಿಜಿನಲ್ ಏನಿದೆ, ಏನು ನ್ಯೂಸು, ಹೆಂಗೆ ಮಾತಾಡ್ತೀವಿ, ಕ್ಯಾಮ್ರಾ ಹೆಂಗೆ ಫೇಸ್ ಮಾಡ್ತೀವಿ. ಸೊ ಆಲ್ ಕನ್ಸಿಡರ್ ಲಾಂಗ್ ಫಾರ್ಮೆಟ್ ವೀಡಿಯೋಸು 4000 ಅವರ್ಸ್ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಬೇಕು ಅಂತೇಳಿ ರೂಲ್ಸ್ ಇದ್ದಿದ್ದು ಆ್ಯಕ್ಚುಲಿ. ಇವಾಗ ಏನು ಅಪ್ಡೇಟ್ ಬಂದಿದೆ ಅಂತ ಹೇಳ್ಬಿಟ್ಟು ಏನು ಚೇಂಜಸ್ ಆಗ್ಲಿಕ್ಕೆ ಹೊರಟಿದೆ, ಯಾವಾಗ ಆಗುತ್ತೆ ಚೇಂಜಸ್ಸು, ಎಲ್ಲಿಂದ ಅಪ್ಲಿಕೇಬಲ್ ಅನ್ನೋದನ್ನು ಮೇಡಮ್ ಅವ್ರು ಹೇಳ್ತಾರೆ. ಸೊ ಇಷ್ಟು ದಿವಸ ಇದ್ದಿದ್ದು ಇವಾಗಲೂ ಪ್ರೆಸೆಂಟ್ ಅದೇ ರೂಲ್ಸ್ ಇದೆ. ಬಟ್ ಇವಾಗ ನೆಕ್ಸ್ಟ್ ಚೇಂಜ್ ಆಗೋ ರೂಲ್ಸ್ ಬಂದ್ಬಿಟ್ಟು ಅಂದರೆ ಏನು 1000 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅದು ಏನು ಚೇಂಜ್ ಇಲ್ಲ. ಒಂದು ಚಾನಲಲ್ಲಿ ಇವಾಗ ಮಾನಿಟೈಸೇಷನ್ ಆಗಬೇಕಂದ್ರೆ 1000 ಸಬ್ಸ್ಕ್ರೈಬರ್ಸ್ ಇರಬೇಕು. ಅದನ್ನ ಬಿಟ್ಟು ಇವಾಗ ಏನು 4000 ವಾಚ್ ಅವರ್ಸ್ ಇತ್ತಲ್ವಾ, ಅದು ಡಬಲ್ ಆಗಿದೆ. ಕರೆಂಟ್ಲಿ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿದ್ರೆ ಆಗ್ತಿತ್ತು. ಬಟ್ ಇವಾಗ ಅವರು 8000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋಕ್ಕೆ ಅದು ರೂಲ್ಸ್ ಬಂದಿರೋದು. ಅದು ಇದು ಬಂದು ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ಗೆ. ಇನ್ನು ಶಾರ್ಟ್ಸಿಗೆ ಬಂದರೆ ಏನು ಇವಾಗ ಪ್ರೆಸೆಂಟ್ ಇದೆ 10 ಮಿಲಿಯನ್ ರೀಚ್ ಆಗಬೇಕು ಅಂತ, ಅದು ಕೂಡ ಡಬಲ್. ಅದು 90 ಡೇಸಲ್ಲಿ 20 ಮಿಲಿಯನ್ ವ್ಯೂಸ್ನ ಪಡ್ಕೋಬೇಕು. ಮಾನಿಟೈಸೇಷನ್ಗೆ ಎಲಿಜಿಬಲ್ ಆಗಬೇಕಂದ್ರೆ ಎಲಿಜಿಬಲ್ ಆಗ್ಲಿಕ್ಕೆ ನೀವು ಆಗ್ಲಿಕ್ಕೆ. ಮಾಡಕ್ಕಲ್ಲ, ಮಾನಿಟೈಸೇಷನ್ ಎಲಿಜಿಬಲ್ ಆಗೋದಕ್ಕೆ ಅಪ್ಲೈ ಮಾಡೋದಕ್ಕೆ ಅಷ್ಟು ಇವಾಗಿರಬೇಕು. ಇದು ಇವಾಗಲ್ಲ, 2027 ಫೆಬ್ರವರಿ 1 ಇದು ಈ ರೂಲ್ಸು ಜಾರಿಗೆ ಬರುತ್ತೆ. ಅಂದ್ರೆ ಇವಾಗ ಸದ್ಯಕ್ಕಿಲ್ಲ, ನಮಗೆ ಸದ್ಯಕ್ಕೆ ಇವಾಗ ಹಳೆ ರೂಲ್ಸ್ ಇದೆ. 2027 ಫೆಬ್ರವರಿ 1 ಇದು ಅಪ್ಲಿಕೇಬಲ್ ಆಗುತ್ತೆ. ಅವಾಗಿಂದ ಇದು ಬರುತ್ತೆ ಅಂತ ಇವಾಗ ಅವರು ನ್ಯೂಸ್ ರೂಲ್ಸ್. ಸೊ ಇನ್ ಕೇಸ್ ಅದ್ರ ಒಳಗಡೆ ಯಾರಾದ್ರೂ ಇವಾಗ ಆಲ್ರೆಡಿ ಒಂದು 3-4 ಮಂತ್ಸ್ ಇಂದ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ, ಅವ್ರದ್ದು ಇನ್ನೇನು 3500 ವಾಚ್ ಅವರ್ ಟೈಮಿಂಗ್ ಆಗಿದೆ. ಅವ್ರು ಇನ್ನೊಂದು 500 ಅವರ್ಸ್ ಅಷ್ಟೇ ಇರುತ್ತೆ, 1000 ಸಬ್ಸ್ಕ್ರೈಬರ್ಸು ಆಗಿದ್ದಾರೆ ಅನ್ಕೋ. ಸೊ ಅವರು ಇನ್ನೊಂದು 5 ತಿಂಗಳಲ್ಲಿ ವರ್ಕೌಟ್ ಮಾಡಿ ಮಾಡ್ಕೋಬೇಕು. ಈ ರೂಲ್ಸ್ ಅಪ್ಲಿಕೇಬಲ್ ಆಗೋದು ಯಾರಿಗೆ ಅಂದರೆ, ಇನ್ನು ಯಾರ್ದು ಮಾನಿಟೈಸೇಷನ್ ಆಗಿಲ್ಲ, ಇವಾಗ ತಾನೇ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀರಾ ಅವ್ರಿಗೆ. ನಮಗೂ ಕೂಡ ಇದು ನಮ್ಮದು ಏನೂ ಆಗಿಲ್ಲಲ್ವ, ಸೊ ನಮಗೂ ಸೇರಿಸಿ ನಾನು ಹೇಳ್ತಾ ಇರೋದು. ಯಾರು ಆಲ್ರೆಡಿ ಅರ್ನ್ ಮಾಡ್ತಿದ್ದಾರೆ ಅವ್ರದ್ದು ಮುಗ್ದೋಯ್ತು, ಅದು ಅವ್ರದ್ದೇನೂ ಚೇಂಜಸ್ ಇರಲ್ಲ. ಇವಾಗ ಇನ್ನು ಯಾರ್ದಿನೂ ಆಗಿಲ್ಲ ಅವ್ರಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ. ಸೊ ಇವಾಗ ನೀವು ಯಾರ್ದು ಆಲ್ರೆಡಿ ಇವಾಗ ನೀವು ವೀಡಿಯೋಸ್ ಮಾಡ್ತಾ ಇದ್ದೀರಾ, ಇನ್ನೂ ಅಂದರೆ 4000 ವಾಚ್ ಅವರ್ಸ್ಗೆ ನಿಯರ್ ಇದ್ದೀರಾ, ಅವರು ಆದಷ್ಟು ಬೇಗ ಕನ್ಸಿಸ್ಟೆನ್ಸಿಯಿಂದ ವೀಡಿಯೋಸ್ ಮಾಡಿ ಹಾಕಿ. ಇನ್ನು 5 ಮಂತ್ಸ್ ನಮ್ಮ ಹತ್ರ ಟೈಮ್ ಇದೆ. ನೀವು ಅಷ್ಟರೊಳಗಡೆನೆ ಏನು ಹೇಳ್ತಾರೆ, ಅಷ್ಟರೊಳಗಡೆ ನಿಮ್ದು ವಾಚ್ ಅವರ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ಕೊಳ್ಳಿ. ಅಲ್ಲ, ಟ್ರೈ ಮಾಡಬೇಡಿ, ಖಂಡಿತವಾಗ್ಲೂ ಏನೋ ಒಂದು ಎಫರ್ಟ್ ಹಾಕಿ, ಏನೊಂದು ಒಳ್ಳೆ ಕಂಟೆಂಟ್ ಹಾಕಿ, ಕನ್ಸಿಸ್ಟೆಂಟ್ ಆಗಿ ವಿಡಿಯೋ ಹಾಕಿ, ನೀವು ಅದನ್ನ ಎಲ್ಲಿ ಶೇರ್ ಮಾಡೋಕ್ಕೆಲ್ಲ ಮಾಡಿ. ಸೊ ಅದನ್ನ ಮ್ಯಾಕ್ಸಿಮಮ್ ರೀಚ್ ಆಗಿ ಅಂತಾನೆ ಹೇಳೋದು. ಯಾಕಂದ್ರೆ ಒಂದು ಸ್ಟಾರ್ಟ್ ಮಾಡಿದ್ದೀರಾ, ಅದು 8000 ನೋಡಿ 4000 ವಾಚ್ ಅವರ್ಸ್ ಕವರ್ ಮಾಡ್ಲಿಕ್ಕೆ ತುಂಬಾ ಸ್ಟ್ರಗಲ್ ಇದೆ. ನ್ಯೂ ಕ್ರಿಯೇಟರ್ಸ್ಗೆ ವಿತೌಟ್ ಎನಿ ಬ್ಯಾಕ್ ಗ್ರೌಂಡ್ ಯಾರ್ದು ಸಪೋರ್ಟ್ ಇಲ್ದಂಗೆ ಇದನ್ನು ಹೇಳಬೇಕು ತುಂಬಾನೇ ಕಷ್ಟ. ಇವಾಗ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ 10K 20K 50K ಆ ಥರ ಫಾಲೋವರ್ಸ್ ಇಟ್ಕೊಂಡು ಅವರು ಚಾನಲ್ನ ಕ್ರಿಯೇಟ್ ಮಾಡಿದಾಗ ಅವ್ರಿಗೆ ಅಂಥ ಡಿಫ್ರೆನ್ಸ್ ಅನ್ಸಲ್ಲ. ಯಾಕಂದ್ರೆ ಆಲ್ರೆಡಿ ಅಲ್ಲಿ ಫಾಲೋವರ್ಸ್ ಇರ್ತಾರೆ, ಇವರೊಂದು ಚಾನಲ್ ಕ್ರಿಯೇಟ್ ಮಾಡ್ಕೊಂಡಾಗ ಆಟೋಮೆಟಿಕಲಿ ಅವರೊಂದು ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ತಾರೆ. 1000 ಅವ್ರಿಗೆ ಈಸಿಯಾಗಿ ಆಗುತ್ತೆ. ಆಮೇಲೆ ವಾಚ್ ಅವರ್ಸು ಕೂಡ ಒಂದು 15-20 ಡೇಸಲ್ಲಿ ಅವ್ರು ಮಾಡ್ಕೊಂಡ್ಬಿಡ್ತಾರೆ. ಬಟ್ ಇನ್ಸ್ಟಾಗ್ರಾಮ್ನಲ್ಲೂ ಎಲ್ಲೂ ಕೂಡ ನಮಗೆ ಫಾಲೋವರ್ಸ್ ಇಲ್ಲ, ಏನಿಲ್ಲ. 0ಇಂದ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ನಾವು ಕೂಡ 0ಇಂದನೇ. ನಾವು ಇಲ್ಲಿವರೆಗೂ ಪಬ್ಲಿಕ್ ಅಲ್ಲಿ ಎಲ್ಲೂ ಇದು ಆಗಿಲ್ಲ. ನಮ್ಮಂತವ್ರಿಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಪರ್ಸನಲ್ ಇದ್ದಿದ್ದು ಕೂಡ ಪ್ರೈವೇಟ್ ಎಲ್ಲ ಇದ್ದಿದ್ದು. ಇತ್ತೀಚೆಗೆ ನಮ್ದು ಮದುವೆ ಆದ್ಮೇಲೆ ನಾವು ಈ ಚಾನಲ್ ಸ್ಟಾರ್ಟ್ ಆದ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದೀವಿ. ಅಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು 200 ಜನ ಸೊ ನಮ್ಮ ಥರನೇ ಎಲ್ಲೂ ಚಾನಲ್ ಅಂದರೆ ಎಲ್ಲೂ ಪೇಜ್ ಇಲ್ದೇ, ಎಲ್ಲೂ ಫೇಮಸ್ ಆಗದೇನೆ ಸ್ಟಾರ್ಟಿಂಗ್ 0ಇಂದನೇ ಮಾಡ್ತಿದ್ದೀವಿ ಅನ್ನೋರಿಗೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಈ 4000ನೇ ಹೆಂಗಪ್ಪ ಮಾಡೋದು ಅಂತ ನಾವು ಮಾತಾಡ್ಕೊತಾ ಇದ್ವಿ. ಇವಾಗ ಈ ನ್ಯೂಸ್ ಬಂದಾಗಿಂದ 8000 ಡಬ್ಬಲ್ ಹೆಂಗಪ್ಪ ಅಂತ ಅನಿಸ್ತಾ ಇದೆ. 1 year ಅಲ್ಲಿ ಮಾಡ್ಬೋದು ಆ್ಯಕ್ಚುಲಿ. ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ಹಾಕಬೇಕು, ಒಂದು ಕಂಟೆಂಟು ಚೆನ್ನಾಗಿರೋ ಕಂಟೆಂಟ್ ಮಾಡಬೇಕು. ನಾವು ತುಂಬ ಟ್ರೈ ಮಾಡ್ತಿದ್ದೀವಿ ಒಳ್ಳೆ ಕಂಟೆಂಟ್ ಕೊಡೋಣ ಅಂತೇಳಿ. ಸೊ ಏನು ಪಾಸಿಬಿಲಿಟಿ ಇದೆ ಅದನ್ನು ನಾವು ಟ್ರೈ ಮಾಡಿಕೊಂಡು ವೀಡಿಯೋಸ್ ಮಾಡ್ತಾ ಇದ್ದೀವಿ. ಸೊ ನಮಗೂ ಏನೋ ತುಂಬ ಕಂಪ್ಲೀಷನ್ ಮಾಡಬೇಕಿದೆ. ನನಗೇನು ಅಂದರೆ ಅಟ್ಲೀಸ್ಟ್ ನಾವು ಬಿಫೋರ್ ಇವಾಗ ಮೇಯಲ್ಲಿ ನಾವು ಚಾನಲ್ನ ಸ್ಟಾರ್ಟ್ ಮಾಡಿದ್ದು, ನೆಕ್ಸ್ಟ್ ಮೇವರೆಗೂ ಟೈಮ್ ಇದೆ ಅಂತ ಅಷ್ಟು ನಾನು ಓಕೆ ಆಗುತ್ತೆ ಬಿಡು ಅಂತ ಅಂದ್ಕೊಂಡಿದ್ದೆ. ಗೈಸ್ ಇನ್ನೊಂದು ಹೇಳಬೇಕು, ನೀವು ಸ್ವಲ್ಪ ಜನ ಹೆಂಗೆ ತಿಳ್ಕೊಂಡಿದ್ದೀರಾ ಅಂದರೆ, ಇವಾಗ ನಮ್ಮ ಚಾನಲ್ ಓಪನ್ ಮಾಡಿದಾಗ 300 ವ್ಯೂಸು 200 ವ್ಯೂಸ್ ನೋಡ್ಬಿಟ್ಟು ಇಷ್ಟೇ ವ್ಯೂಸ್ ಆಗಿದೆ ಹಿಂಗೆಲ್ಲ ಹೇಳ್ತಿರ್ತೀರಾ. ಬಟ್ ವ್ಯೂಸಿಂದ ಅದು ಆಗಲ್ಲ ನಮಗೆ. ಇವಾಗ 200 ಜನ ಅಂದರೆ ಇವಾಗ 200 ವ್ಯೂಸಲ್ಲಿ ತೋರಿಸ್ತಿದೆ ಅಲ್ವಾ,
ಆ 200 ಪೀಪಲ್ ಕೂಡ ಎಷ್ಟೊತ್ತು ನೋಡಿದ್ದಾರೆ ಅನ್ನೋದ್ರ ಮೇಲೆ ನಮಗೆ ಯೂಸ್ ಆಗೋದದು. ಇನ್ ಕೇಸ್ ನಾವು ಹಾಕಿರೋ ಅಷ್ಟು ವಿಡಿಯೋಸ್ ಲಾಂಗ್ ಫಾರ್ಮೇಟ್ ವಿಡಿಯೋಸ್ನ ಆ ಅದೇ 200 200-300 ಜನನ ಏನ್ ನೋಡಿದ್ರೆ ಅವ್ರು ಕಂಪ್ಲೀಟ್ ಆಗಿ ನೋಡಿದ್ರೆ ಇಷ್ಟೊತ್ತಿಗೆ ನಮ್ದು ಇಷ್ಟೊತ್ತಿಗೆ ಆಲ್ರೆಡಿ ಆ, ಮಾನಿಟೈಸೇಷನ್ ಆಗಿರುತ್ತೆ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಆವರೇಜ್ ವಾಚ್ ಟೈಮ್ ಅಂತ ನಮಗೆ ತೋರಿಸುತ್ತೆ. ವ್ಯೂಸ್ ಈಗ ಸದ್ಯಕ್ಕೆ ಮಾನಿಟೈಸೇಷನ್ ಆಗೋಕ್ಕೆ ವ್ಯೂಸ್ ಮ್ಯಾಟ್ರ್. ವ್ಯೂಸ್ ಜಾಸ್ತಿ ಜನ ನೋಡಿದ್ರೆ ಆಗುತ್ತೆ. ಬಟ್ ನಮಗೆ ಇವಾಗ ಆ 200 ಜನನು ಎಷ್ಟೊತ್ತು ನೋಡ್ತಾರೆ ಅನ್ನೋದು ನಮಗೆ ಇಂಪಾರ್ಟೆಂಟು. ಸೊ ನೀವು ಯಾವುದೇ ಒಂದು ನಾವು ವಿಡಿಯೋ ಹಾಕಿದರೆ ದಯವಿಟ್ಟು ಕಂಪ್ಲೀಟಾಗಿ ವಾಚ್ ಮಾಡಿ, ಆಮೇಲೆ ಶೇರ್ ಮಾಡಿ ನಮ್ಮ ಚಾನಲ್ನ. ಸೊ ಹಂಗಾಗಿ ನೀವು ಹಂಗ್ ಮಾಡಿದ್ರೆ ನಮ್ಗೆ ಬೇಗ ಮಾನಿಟೈಸೇಷನ್ಗೆ ಅಥವಾ ನಾವು ಒಂದು ಅರ್ನಿಂಗ್ ಮಾಡ್ಲಿಕ್ಕೆ ಏನೋ ಒಂದು ಸಪೋರ್ಟ್ ಆಗುತ್ತೆ. ಅಂಡ್ ನಮ್ಗೆ 8,000 ಅವರ್ಸ್ ರೀಚ್ ಆಗೋದು ತುಂಬಾ ಕಷ್ಟ. ಆಗ್ತೀವಿ ಅನ್ಕೊಳ್ಳಿ ಬಟ್ ಲೇಟ್ ಆಗುತ್ತೆ ಥರ್ಡ್ ಅಷ್ಟೇ. ಡೇ, ಬಟ್ ಅಗೇನ್ ಇಟ್ ವಿಲ್ ಗೆಟ್ ಪೋಸ್ಟ್ ಪೋನ್, ಮುಂದಕ್ಕೆ ಹೋಗುತ್ತೆ. ಮುಂದಕ್ಕೆ ನಾವು ಹೋಗುತ್ತೆ. ಅನ್ಕೊಂಡಿದ್ದ ಟೈಮ್ಗೆ ಆಗಲ್ಲ, ನಿಮ್ಗೂ ಗೊತ್ತು. ಆಲ್ಮೋಸ್ಟ್ ನಾವು ಸ್ಟೇಟಸ್ ಎವ್ರಿ ಡೇ ಆಗ್ತಾನೆ ಇದಿಲ್ಲ, ಇವಾಗೆಲ್ಲ ಇದರದೇ ಸ್ಟೇಟಸ್ ಆಗ್ಬಿಟ್ಟಿದೆ. ಒನ್ ಆರ್ ದ ಅದರ್ ಕಂಟೆಂಟ್ ನಾವು ಯೋಚನೆ ಮಾಡೇ ಇರ್ತೀವಿ. ಓಕೆ, ನೆಕ್ಸ್ಟ್ ಇದು ಮಾಡೋಣ, ನೆಕ್ಸ್ಟ್ ಇದು ಮಾಡೋಣ, ಇದನ್ನ ಅಪ್ಲೋಡ್ ಮಾಡೋಣ, ಇದನ್ನ ಈಗ ಮಾಡೋಣ ಅಂತೇಳಿ ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್. ಸೊ ಅದೇ ವಾಚ್ ಅವರ್ಸಲ್ಲಿ ನಮ್ಮದು ನಾವು ಕಂಪ್ಲೀಟ್ ಹಾಕಿರೋ ವೀಡಿಯೋಸನ್ನ ಇಷ್ಟೊತ್ತಿಗೆ ಸುಮ್ಮನೆ ನೋಡಿ ಹಂಗೆ ಬಿಟ್ಬಿಟ್ಟು ನೋಡಿದ್ರು ಓಡಿಸಿದ್ರು ನಮ್ಗೆ ಇಷ್ಟೊತ್ತಿಗೆ ಆಲ್ರೆಡಿ ಕವರ್ ಆಗ್ತಿತ್ತು. ಬಟ್ ಎಲ್ರಿಗೂ ಅಷ್ಟೊಂದು ಟೈಮ್ ಇರಲ್ಲ. ಇವಾಗ ನಾವು ಒಂದು 10 ನಿಮಿಷದ ವಿಡಿಯೋ ಹಾಕಿದ್ರೆ ಎಲ್ಲರೂ 10 ನಿಮಿಷ ನೋಡಲ್ಲ. ಒಂದು ಯಾವ್ರೇಜಲ್ಲಿ ಬಂದ್ಬಿಟ್ಟು 3 ಮಿನಿಟ್ಸ್ 4 ಮಿನಿಟ್ಸ್ ನೋಡಿರ್ತಾರೆ ಅಷ್ಟೇ. ವಿ ರಿಕ್ವೆಸ್ಟ್ ಯುವರ್ ಸಪೋರ್ಟ್ ಟು ವಾಚ್ ನಮ್ಮ ವಿಡಿಯೋ ನೋಡಿ ಮ್ಯಾಕ್ಸಿಮಮ್ ಆದಷ್ಟು. ಸೊ ದಟ್ ಸೊ ನಮ್ಮ ಥರನೇ ಯಾರ್ಯಾರು ಇವಾಗಿನ ಅಂದರೆ ಸಣ್ಣ ಕ್ರಿಯೇಟರ್ಸ್ ಯಾರ್ಯಾರು ಇದ್ದಾರೆ, ಇವಾಗ ತಾನೇ ಚಾನಲ್ನ ಸ್ಟಾರ್ಟ್ ಮಾಡ್ಕೊಂಡು ಮಾಡಬೇಕು ಅಂತ ಯಾರ್ಯಾರು ಇದ್ದಾರೆ ಅವ್ರಿಗೂ ಎಲ್ರಿಗೂ ಸಪೋರ್ಟ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಸೊ ಇನ್ನೂ ಟೈಮ್ ಇದೆ, 5 5 ತಿಂಗಳು ಟೈಮ್. ಫಾರ್ ಎಕ್ಸಾಂಪಲ್ ನಿಮ್ಮ ಮೊಬೈಲ್ ಇದೆಯಾ ಇಲ್ಲಿ? ಇದೆ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ರಫ್ ಕ್ಯಾಲ್ಕುಲೇಷನ್ ಮಾಡೋಣ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ. ಸೊ ನಾನಿಲ್ಲಿ ಆಗಸ್ಟ್ನ ಬಿಟ್ಬಿಡ್ತೀನಿ. ಆಗಸ್ಟ್ ಇನ್ನೇನು 10 ಡೇಸ್ ಇದೆ. ಓಕೆ, 10 to 12 ಡೇಸ್ ಇದೆ. ಆಗಸ್ಟ್ ಬಿಟ್ಬಿಡ್ತೀನಿ. ನಾವು 5 ಮಂತ್ಸ್ ಮಾತ್ರ ಕನ್ಸಿಡರ್ ಮಾಡೋಣ. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ. ಜಾನ್ವರಿ 31 ಒಳಗಡೆ ನೀವು ಮಾನಿಟೈಸೇಷನ್ ಅಪ್ಲೈ ಮಾಡಿ ಮಾನಿಟೈಸೇಷನ್ ಆಗಿರಬೇಕು, ನಿಮ್ದು ಅಪ್ರೂವ್ ಆಗಿರಬೇಕು. ದೆನ್ ಓನ್ಲಿ ಯುವರ್ ಎಲಿಜಿಬಲ್. ಸೊ 5 ತಿಂಗಳು ಟೈಮ್ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ನಿಮ್ದೇನೋ ಯಾರಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಅವ್ರದ್ದು ಫಾರ್ 500 ವಾಚ್ ಅವರ್ಸ್ ಆಗಿದೆ, ಒಂದು 500-600 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ ಅನ್ಕೊಳ್ಳಿ. ಸಬ್ಸ್ಕ್ರೈಬರ್ಸ್ ಹೆಂಗೋ ಆಗ್ಬಿಡ್ತಾರೆ ಅನ್ಸುತ್ತೆ. ವಾಚ್ ಅವರ್ ಈಸ್ ವೆರಿ ಇಂಪಾರ್ಟೆಂಟು. ಇವನು ನಾನು ರಫ್ ಆಗಿ ಒಂದು ಐಡಿಯಾ ತೊಗೊತೀನಿ. 1000 ವಾಚ್ ಅವರ್ಸ್ ಆಗಿದೆ ಅಂತೇಳಿ ತೊಗೊತೀನಿ. ಇವಾಗಿನ ರೂಲ್ಸ್ ಪ್ರಕಾರ 4000 ವಾಚ್ ಅವರ್ಸ್ ಬೇಕು ವಿತಿನ್ 1 ಇಯರಲ್ಲಿ. ಆ್ಯಂಡ್ ಈ 1 ಇಯರನ್ನು ಅನ್ಕೊಳಕ್ಕಾಗಲ್ಲ, ಯಾಕಂದ್ರೆ ನೀವು ಒಂದು 3 ಮಂತ್ಸ್ ಬಿಫೋರ್ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಚಾನಲ್ ಅಂದರೆ ನಿಮಗೆ ಟೆನಿಕಾಸ್ ಜಾನ್ವರಿ ಒಳಗಡೆ ನೀವು ಮುಗಿಸ್ಬೇಕು. ಇಲ್ಲಾಂದರೆ 8000ಗೆ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ, 8000 ವಾಚ್ ಅವರ್ಸ್ ಟೈಮ್ನು. ಸೊ ಈಗ 4000 ಅಂತಾನೆ ಅನ್ಕೊಳ, ನಾವು ಟಾರ್ಗೆಟ್ ಮಾಡೋದೇ 4000ಗೆ. 1000 ಅವರ್ಸ್ ನಿಮ್ದು ಆಲ್ರೆಡಿ ಆಗಿದೆ ಅನ್ಕೊಳ್ಳಿ. ನಾ ಇಲ್ಲಿ ಬರೀ ಲಾಂಗ್ ಫಾರ್ಮೇಟ್ ವೀಡಿಯೋಸು ಮತ್ತು 4000 ವಾಚ್ ಅವರ್ಸ್ನ ಮಾತ್ರ ಟಾರ್ಗೆಟ್ ಮಾಡ್ತಿದ್ದೀನಿ. 1000 ಅವರ್ಸ್ ಆಲ್ರೆಡಿ ಆಗಿದೆ, ಮೈನಸ್ ಮಾಡಿ ಇನ್ನೂ 3000 ವಾಚ್ ಅವರ್ಸ್ ನೀವು ಮಾಡಬೇಕಾಗುತ್ತೆ. 3000 ವಾಚ್ ಅವರ್ಸ್ ಆಗಬೇಕು ಅಂದರೆ ಒಂದು ವಿಡಿಯೋ ಇನ್ನೊಂದು ಆವ್ರೇಜ್ 20 ಅವರ್ಸ್ ಹಿಡ್ಕೊಂತೀನಿ. ದ ಲೀಸ್ಟ್ ತೊಗೊತೀನಿ ನಾನು. ದ ಲೀಸ್ಟ್ ತೊಗೊಂಡ್ರೆ ನೀವು ಎಷ್ಟು ವಿಡಿಯೋ ಮಾಡಬೇಕು 5 ಮಂತ್ಸಲ್ಲಿ ಡಿವೈಡೆಡ್ ಬೈ 20 ಒಂದು ವಿಡಿಯೋ 20 ಅವರ್ಸ್ ಆಗಬೇಕು. ಅಂದರೆ ನೀವು 150 ವಿಡಿಯೋಸ್ ಮಿನಿಮಮ್ ಮಾಡಬೇಕಾಗುತ್ತೆ. ಬಟ್ ಇದು ಹೇಳಕ್ಕಾಗಲ್ಲ. ಅಂದರೆ ಒಂದು ವಿಡಿಯೋ ನೀವು 50 ಅವರು ಓಡ್ಬೋದು. ವಿಡಿಯೋ ಸ್ಟ್ರಾಂಗ್ ಇದ್ದು, ವಿಡಿಯೋ ಚೆನ್ನಾಗಿದ್ದು, ಅದು ಒಂದು ವಿಡಿಯೋ ವೈರಲ್ ಆಯಿತು ಅಂದರೆ ಈಸಿಯಾಗಿ ಆಗುತ್ತೆ. ಹಂಗೆ ಆ ಥರ ನಾ ಏನಿರಲ್ಲ. 20 ದ ಲೀಸ್ಟ್ ತಗೊಂತಿರೋದು. ಯಾಕಂದ್ರೆ ಓಕೆ, ಲೆಟ್ ಇಟ್ ಬಿ, ಇದು 10 ಆಗ್ಬೋದು, 15 ಆಗ್ಬೋದು, 50 ಆಗ್ಬೋದು, 100 ಆಗ್ಬೋದು. ಅದನ್ನ ಸೆಕೆಂಡ್ರಿ ಆಗಿ ತಗೊಳ್ಳಿ, ಬಟ್ ಲೀಸ್ಟ್ ತಗೊಳ್ಳಿ 20. ನಾ 2 ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳ್ತೀನಿ. ಒಂದು ಲೀಸ್ಟ್ 20 ಅಂತ ತಗೊತೀನಿ. 20 ತಗೊಂಡ್ರೆ ನೀವು 150 ವಿಡಿಯೋ ಮಾಡಬೇಕು. 150 ವಿಡಿಯೋ ಅಂದರೆ 5 ತಿಂಗಳು ಟೈಮ್ ಇದೆ, ಡಿವೈಡೆಡ್ ಬೈ 5 ಅಂದರೆ ಮಂತ್ಲಿ ನೀವು 30 ಲಾಂಗ್ ಫಾರ್ಮ್ಯಾಟ್ ವಿಡಿಯೋನ ಪೋಸ್ಟ್ ಮಾಡಲೇಬೇಕಾಗುತ್ತೆ. ಓಕೆ, ಸೊ 30 ವಿಡಿಯೋ ಅಂದರೆ ಒಂದು ತಿಂಗಳಲ್ಲಿ ದಿನಕ್ಕೊಂದು ಕಂಟೆಂಟ್, ದಿನಕ್ಕೊಂದು ವಿಡಿಯೋ, ಡೈಲಿ ಬ್ಲಾಗ್ ಥರ ಮಾಡಲೇಬೇಕಾಗುತ್ತೆ. ಹೇಳಕ್ಕಾಗಲ್ಲ. ನೀವು ಮಾಡೋ ವಿಡಿಯೋಸ್ ಜನರಿಗೆ ಇಷ್ಟ ಆಗ್ಬಿಟ್ಟು ಅದು ವೈರಲ್ ಆಗಿ ಒಂದು ಜಾಸ್ತಿ ವಿಡಿಯೋಯಿಂದನೇ 100 ಆಗ್ಬೋದು, ಹೇಳಕ್ಕಾಗಲ್ಲ. ಅದು ವಿಡಿಯೋಸ್ ಮೇಲೆ ಡಿಪೆಂಡು, ಜನ ಹೇಗೆ ಇಷ್ಟಪಡ್ತಾರೆ ಅದ್ರ ಮೇಲೆ ಡಿಪೆಂಡು. ಇಷ್ಟು ವಾರಕ್ಕೆ 3 ವಿಡಿಯೋಸ್ ಹಾಕ್ಬೋದು. 3 ವಿಡಿಯೋಸಲ್ಲಿ ಒಂದು ವಿಡಿಯೋನಾದರೂ ಫುಲ್ ಒಂದು ಸ್ಟ್ರಾಂಗ್ ಆಗಿರೋ ಥರ, ಸ್ಟ್ರಾಂಗ್ ಆಗಿ ಒಂದು 100 ಅವರ್ ಮಿನಿಮಮ್, ಈ 150 ಥರ ಒಂದು ವಿಡಿಯೋ ಅವರ್ ಫುಲ್ ಸ್ಟ್ರಾಂಗ್ ಆಗಿದ್ದು, ಇನ್ನೆರಡು ವಿಡಿಯೋ ಓಕೆ ಒಂದು ಆವ್ರೇಜಲ್ಲಿ ಒಂದು 20-25 ಅವರ್ ಆಗೋ ಥರ ಇಟ್ಕೊಂಡ್ರು ಅಂದರೆ ವಾರಕ್ಕೆ ಒಂದು 3 ವಿಡಿಯೋಸ್ ಅಪ್ಲೋಡ್ ಮಾಡಬೇಕು. ಆವಾಗ ಚಾನ್ಸಸ್ ಇದೆ ಆಗೋದಕ್ಕೆ. ಸೊ ಇಷ್ಟೇ ಅಂತ ನಾವು ಹೇಳ್ತಿಲ್ಲ, ಇಷ್ಟೇ ಮಾಡಬೇಕು ಅಂತ ಹೇಳ್ತಿಲ್ಲ. ಇಟ್ಸ್ ಜಸ್ಟ್ ಅನ್ ಎಕ್ಸಾಂಪಲ್ ವಿತ್ ಲೀಸ್ಟ್ ವಾಚ್ ಅವರ್ಸ್ ತಗೊಂಡಿರೋದು. ನೀವು 50-100 ಅವರ್ ವಾಚ್ ಅವರ್ ಮಾಡಿದ್ರೆ ನಿಮ್ಗೆ ಹಾರ್ಡ್ಲಿ ಬಂದ್ಬಿಟ್ಟು 30 ಅವರ್ ಆಗುತ್ತೆ ಅಷ್ಟೇ. ಫೈನಲಿ ನೀವು ಹೆಂಗೆ ಮಾಡ್ತೀರಾ, ನಿಮ್ಮ ಕಂಟೆಂಟ್ ಹೆಂಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ.
ಓಕೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರಲಿ ಅಂತ ಹೇಳ್ಬಿಟ್ಟು ಕೆಲವೊಂದು ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಸುಮಾರು ಜನಕ್ಕೆ ಗೊತ್ತಿರಲ್ಲ. ಸೊ ಗೊತ್ತಿರೋದನ್ನ ನಾವು ತಿಳಿಸೋಣ ಅಂತೇಳಿ ತಿಳಿಸಿದ್ವಿ. ಯಾರಾದರೂ ಬಿಗಿನರ್ ಸ್ಟಾರ್ಟ್ ಮಾಡಿದರೆ ಬೇಗ ಬೇಗ ವಿಡಿಯೋ ಮಾಡಿ, ಕನ್ಸಿಸ್ಟೆಂಟಾಗಿ ಮಾಡಿ, ನಿಮ್ಮ ಪ್ರಯತ್ನ ನೀವು ಪಡಿ. ಫಲ ಫಲನ ದೇವ್ರಿಗೆ ಬಿಟ್ಬಿಡಿ, ಇಲ್ಲ ಯೂಟ್ಯೂಬರ್ಗೆ ಬಿಟ್ಬಿಡಿ, ಅವರೇ ಕೊಡಲಿ. ಓಕೆ ಆಗ ಪಾಲಿಸಿ ಚೇಂಜ್ ಆದರೂ ಆಗ್ಬೋದು. ಓಕೆ ಅವರು ರಿವೋಕ್ ಮಾಡಿಕೊಂಡು ಇಲ್ಲ ಇವಾಗಿರೋ ಪಾಲಿಸಿನೇ ಇರಲಿ ಅಂತಲೂ ಹೇಳ್ಬೋದು. ಇಲ್ಲ ಮತ್ತೆ ಮುಂದೆ ಬೇರೆ ಏನಾದರೂ ಅಪ್ಡೇಷನ್ನು ಬರ್ಬೋದು. ಇನ್ನೂ ಲಾಂಗ್ ಟೈಮ್ ಇದೆ. 5 months ಈಸ್ ನಾಟ್ ಎ ಸ್ಮಾಲ್ ಟೈಮ್. ನೀವು ಯಾರು ನಮ್ಮ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಪೂರ್ತಿ ನೋಡೋಕೆ ಟ್ರೈ ಪೂರ್ತಿಯಾಗಿ ಮಾಡಿ. ನೋಡಿ. ನಿಮ್ಮ ಫ್ರೀ ಟೈಮ್ ಇದ್ದಾಗ ಏನಾದರೂ ಇನ್ಫಾರ್ಮೇಶನ್ ಇದ್ರೆ ಇದ್ರ ಪ್ರಕಾರ ನೀವೇ ಇದ್ರ ನಮ್ಗೆ ಏನಾದರೂ ಬಗ್ಗೆ ಹೇಳೋದಿದ್ರೆ ನಮಗೆ ನೀವು ಕಮೆಂಟ್ ಕಮೆಂಟ್ಸ್ ಅಲ್ಲಿ ಅಲ್ಲಿ ತಿಳಿಸ್ಕೊಡಿ. ಇಲ್ಲ ನಮ್ಮ ಕಡೆಯಿಂದ ಏನಾದರೂ ಬಂತಂದ್ರೆ ನಾವು ನಿಮ್ಮ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀವಿ, ಇಲ್ಲಾಂದ್ರೆ ಇನ್ನೊಂದು ಬ್ಲಾಗ್ ಅಪ್ಲೋಡ್ ಮಾಡ್ತೀವಿ ಇದ್ರ ಬಗ್ಗೆ. ಅಷ್ಟೇ ಗೈಸ್, ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸ್ನ ನೋಡ್ತಾ ಇರಿ, ಶೇರ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್. ಬಾಯ್.